ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿರ್ತೀರ. ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಮಾತಾಡ್ತಿದ್ರು ಲೈವ್ ಅಲ್ಲಿ, ಯಾರ್ಯಾರ ವ್ಯಕ್ತಿತ್ವ ಹೇಗಿತ್ತು, ಯಾರ ವ್ಯಕ್ತಿತ್ವನ ಕಳ್ಕೊಂಡ್ರು, ಯಾರ ವ್ಯಕ್ತಿತ್ವನ ಉಳಿಸ್ಕೊಂಡ್ರು, ಮುಖ್ಯವಾಗಿ ಗೊತ್ತೇ ಇರುತ್ತೆ. ಕಾವ್ಯ ಗಿಲ್ಲಿ ದೂರ ದೂರ ಆಗಿದ್ದಾರೆ. ಮತ್ತೆ ಮಿಡ್ ನೈಟ್ ಅಲ್ಲಿ ಏನಾದ್ರು ಮಾತಾಡ್ತಾ ಇದ್ರ ಕಾವ್ಯ ಗಿಲ್ಲಿಗೆ ಯಾವ ರೀತಿ ಎಲ್ಲ ಟಾಂಟ್ ಕೊಡ್ತಾ ಇದ್ರು, ಗಿಲ್ಲಿಯ ರಿಯಾಕ್ಷನ್ ಹೇಗಿತ್ತು, ಇಲ್ಲಿ ಮುಖ್ಯವಾಗಿ ರಕ್ಷಿತಾ ಗಿಲ್ಲಿಯ ಒಂದು ಬಿಹೇವಿಯರ್ ಹೇಗಿತ್ತು ಅಂತ ಮಾತಾಡೋಣ. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಧ್ರುವಂತ್ ಅವರ ಒಂದು ವಿಶೇಷ ಸ್ಟ್ರಾಟಜಿ ಹೇಗಿತ್ತು, ಯಾರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರು, ಯಾರ ಬಗ್ಗೆ ಮಾತಾಡ್ತಾ ಇದ್ರು. ಅದೇ ರೀತಿಯಾಗಿ ರಾಶಿಕಾ ಇನ್ನು ಸೂರಜ್ ಅವ್ರು ಮರ್ತೇ ಇಲ್ವಾ, ಸೂರಜ್ನ ಹಿಂದೆ ಹಾಕೊಂಡು ಬರ್ತಾ ಇದ್ರು, ಸೂರಜೇ ಕರೆಕ್ಟ್, ಚೆನ್ನಾಗಿ ಆಡ್ತಾ ಇದ್ರು, ಚೆನ್ನಾಗಿರ್ಬೋದಾಗಿತ್ತು ಅಂತ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಮಾತಾಡ್ತಾ ಇದ್ರು, ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು, ಒಂದೊಂದು ಸತ್ಯ. ವೀಕೆಂಡ್ ಅಲ್ಲಿ ಅಷ್ಟೆಲ್ಲ ಆದ್ರೂ ಕೂಡ ಧನುಷ್ ಅವ್ರು ಮತ್ತೆ ಗಿಲ್ಲಿಯಿಂದ ಬಿದ್ದಿದ್ದಾರೆ. ಹೋಗಿ ಕೆಲಸ ಮಾಡಿ ಅಂತ ಕೆಲಸ ಎಲ್ಲ ಮಾಡಿಸ್ತಾ ಇದ್ರು, ಗಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ರ. ಅದೇ ರೀತಿಯಾಗಿ ಧನುಷ್ ಅವರು ಆ ಕಡೆ ಕಾವ್ಯಗೂ ಮ್ಯಾನಿಪುಲೇಟ್ ಮಾಡ್ತಾರ, ಈ ಕಡೆ ಗಿಲ್ಲಿಗೂ ಫ್ರೆಂಡ್ಸ್ ತರ ಇರ್ತಾ ಇದಾರ. ಇವೆರಡು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ಇದ್ರ ಲೈವ್ ಅಲ್ಲಿ ಅಂತ ಅನಿಸ್ತಾ ಇತ್ತು. ಕಂಪ್ಲೀಟ್ ಆಗಿ ಮಿಡ್ ನೈಟ್ ಅಲ್ಲಿ ಮಧ್ಯರಾತ್ರಿಯ ಮಾತುಗಳನ್ನ ತಗೊಂಡಾಗ ಏನೆಲ್ಲ ಆಗ್ತೈತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಒಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಈ ಟಾಪ್ 6 ಕಂಟೆಂಡರ್ಶಿಪ್ ಅಂತ ಏನಿದೆ ಅದರಲ್ಲಿ ಕಾವ್ಯ ಗೆದ್ದಿದ್ದಾರೆ, ಗೊತ್ತೇ ಇರುತ್ತೆ. ನೀವು ಆ ಟಾಸ್ಕ್ ಅಲ್ಲಿ ರಾಶಿಕಾ ಮತ್ತು ರಘು ಹಾಗೂ ರಕ್ಷಿತಾ ಈ 3 ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾರನ್ನ ಒಬ್ಬನ ಹೊರಗಿಡ್ಬೇಕಂತ. ಆ ಹೊರಗಿರ್ಬೇಕಂತ ಬಂದಾಗ ರಕ್ಷಿತ್ ಅವರೇ ಹೊರಗಿರ್ತಾರೆ 100% ಆಗಿ, ಗೊತ್ತಿರೋ ವಿಷಯನೇ. ಅದಾದ್ಮೇಲೆ ಈ ಕಾವ್ಯಗೆ ಮತ್ತು ನಮ್ಮ ಧ್ರುವಂತ್ ಅವರಿಗೆ ಹಾಗೂ ಧ್ರುವಂತ್ಗೆ ಅಶ್ವಿನಿಗೆ ಕಾವ್ಯಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಮಣ್ಣು ತುಂಬಾ ಟಾಸ್ಕ್. ಮಣ್ಣೆಲ್ಲ ತುಂಬಿ ಅದ್ರಲ್ಲಿ ಹಾಕ್ಬೇಕು, ಯಾರು ಬ್ಯಾಲೆನ್ಸ್ ಮಾಡ್ತಾರೋ ಅವರು ಟಾಸ್ಕ್ ಗೆದ್ದಂಗೆ. ಆ ಟೈಮಲ್ಲಿ ಹೆಚ್ಚಾಗಿ ರಕ್ಷಿತ್ ಅವರು ತುಂಬಾ ಫಾಸ್ಟ್ ಆಗಿ ಓಡಾಡ್ತಾ ಇದ್ರಂತೆ, ಮಣ್ಣೆಲ್ಲ ಧ್ರುವಂತ್ ಅವ್ರಿಗೆ ತುಂಬುತ್ತಾರೆ. ಅದಾದ್ಮೇಲೆ ಇವ್ರಿಗೆ ತುಂಬಿದ್ರಂತೆ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಧ್ರುವಂತ್ ಅಶ್ವಿನಿ ಗೌಡ. ಏನಕ್ಕಂದ್ರೆ ಇದರಲ್ಲಿ ಕಾವ್ಯ ಗೆದ್ದಿದ್ದಾರೆ 100% ಆಗಿ, ಕ್ಯಾಪ್ಟನ್ ಕಂಟೆಂಡರ್ಶಿಪ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಈ ವೀಕಿಗೆ. ಯಾಕಂದ್ರೆ ಕೊನೆಯಲ್ಲಿ ಈ ವೀಕಲ್ಲಿ ಒಬ್ರು ಸೇವ್ ಆಗ್ತಾರೆ, ಟಾಸ್ಕ್ ಗೆದ್ದು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ, ಅವ್ರ ಡೈರೆಕ್ಟ್ ಟಾಪ್ 6 ಗೆ ಎಂಟ್ರಿ ಕೊಡೋದಂತೂ ಸತ್ಯ. ಆಲ್ರೆಡಿ ಕಾವ್ಯ ಅಂತ ಹೇಳ್ತಾ ಇದ್ದಾರೆ, ನಾನು ಕೂಡ ಹೇಳಿದ್ದೀನಿ. ಬಟ್ ಅದು ಕಂಟೆಂಡರ್ಶಿಪ್ ಗೆ ಸೆಲೆಕ್ಟ್ ಆಗಿದ್ರೆ ಇನ್ನು ಟಾಸ್ಕ್ ನಡೆದೇ ಇಲ್ಲ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇನ್ನು ಅದಾದ್ಮೇಲೆ ಕಾವ್ಯ ಗಿಲ್ಲಿ ಬಗ್ಗೆ ಮಾತಾಡೋಣ. ಗೊತ್ತೇ ಇರುತ್ತೆ, ಕಾವ್ಯ ಗಿಲ್ಲಿ ಆಲ್ಮೋಸ್ಟ್ ಅಲ್ಲಿ ಲೈವ್ ಅಲ್ಲೂ ಮಾತಾಡ್ತಾ ಇಲ್ಲ, ಎಪಿಸೋಡ್ ಅಲ್ಲೂ ಕಾಣ್ತಾ ಇಲ್ಲ. ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ದಾರಿ ತೆಗಿತಾ ಇದೆ ಅನ್ಸುತ್ತೆ. ಬಟ್ ನಿನ್ನೆ ಮಿಡ್ ನೈಟ್ ಅಲ್ಲಿ ನೋಡಿದಾಗ ಏನಾಯ್ತಂದ್ರೆ ಕಾವ್ಯ ಗಿಲ್ಲಿ ಇಬ್ರು ಈಗಲೂ ಕೂಡ ಮಾತಾಡ್ತಾ ಇಲ್ಲ, ಒಬ್ರಿಗೊಬ್ರು ಮಾತಾಡ್ತಾನೆ ಇಲ್ಲ. ಅಂದ್ರೆ ಅವ್ರು ಮಾತಾಡಿದಾಗ ಇವ್ರು ಟಾಂಟ್ ಕೊಡ್ತಾರೆ, ಇವ್ರು ಮಾಡಿದಾಗ ಅವ್ರು ಟಾಂಟ್ ಕೊಡ್ತಾರೆ, ಆ ರೀತಿ ಆಗ್ತಾ ಇದೆ. ಅಂದ್ರೆ ಇವರು ಹಳೆ ಟಾಸ್ಕ್ ಎಲ್ಲ ನೆನ್ಸ್ಕೊಂತ ಇದ್ರು. ಆ ಟೈಮಲ್ಲಿ ಗಿಲ್ಲಿ ಒಂದ್ಸಲ ವಾಮೆಂಟ್ ಮಾಡ್ತಿದ್ದ, ಅದು ಕೂಡ ಗಿಲ್ಲಿದು ಸ್ಟ್ರಾಟಜಿನೇ, ಕೇವಲ ಗಿಲ್ಲಿ ಸ್ಟ್ರಾಟಜಿಗೋಸ್ಕರ ಆ ರೀತಿ ಮಾಡಿದ್ದ ಅಂತ ಕಾವ್ಯ ಹೇಳ್ತಾ ಇದ್ರೆ, ಸ್ಟ್ರಾಟಜಿ ಇಲ್ಲ, ನಂಗೆ ನಿಜವಾಗ್ಲೂ ಗಂಟ್ಲು ನೋವಾಗಿತ್ತು, ಅದಕ್ಕೆ ನಾನು ವಾಮೆಂಟ್ ಮಾಡ್ಕೊಂಡಿದ್ದೆ ಅಂತ. ಐ ಥಿಂಕ್ ಮಿರ್ಚಿ ತಿನ್ನೋ ಟಾಸ್ಕ್ ಇಲ್ಲ ಯಾವ್ದೋ ಒಂದು ಡಸ್ಟ್ ಮಣ್ಣಿನ ಟಾಸ್ಕ್ ಅಲ್ಲಿ ಇರುತ್ತೆ, ಆ ಟಾಸ್ಕ್ ಅಲ್ಲಿ ನಾನು ಆ ರೀತಿ ಮಾಡಿದ್ದೆ ಅಂತ ಹೇಳಿದಾಗ ಸ್ಟ್ರಾಟಜಿ ಗಿಲ್ಲಿ ಅಂತ ಕಾವ್ಯ ಅವರು ಗಿಲ್ಲಿನ ಕಾಲ್ ಎಳಿತಾ ಇದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಮಿಡ್ ನೈಟ್ ಅಲ್ಲಿ ಆ ರೀತಿ ಆಗ್ತಾ ಇತ್ತು. ಇಲ್ಲಿ ಏನ್ ಗೊತ್ತಾ, ಖಂಡಿತ ಒಂದೊಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಕಾವ್ಯ ಗಿಲ್ಲಿ ಇಬ್ರು ಮಾತಾಡದೇ ಇದ್ರು ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತ ಇದಾರೆ. ನೀವು ಬೇಕಾದ್ರೆ ಎಪಿಸೋಡ್ ನೋಡಿರ್ತೀರ, ಗಿಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ಕಮಾನ್ ಗಿಲ್ಲಿ ಅಂತ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಟಾಸ್ಕ್ ಆಡಬೇಕಾದ್ರೆ ರಕ್ಷಿತ್ ಅಷ್ಟು ಕ್ಲೋಸ್ ಆಗಿದ್ರು, ರಘುನ ಅಷ್ಟು ಕ್ಲೋಸ್ ಆಗಿದ್ರು ಕೂಡ ಗಿಲ್ಲಿ ಕಾವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದ. ಬೇಗ ಬಾಣ, ಬೇಗ ಇಡು ಅಂತ ಸಪೋರ್ಟ್ ಮಾಡ್ತಾ ಇದ್ದ. ಇದೇ ನೈಟ್ ಅಲ್ಲಿ ಕೂಡ ಒಬ್ರಿಗೊಬ್ರು ಅಂದ್ರೆ ಜಗಳೇನ ಆಡ್ದೇನೆ, ಬಟ್ ಮಾತಾಡ್ತಾ ಇಲ್ಲ, ಆದ್ರೂ ಕೂಡ ಒಬ್ರಿಗೊಬ್ರು ಬಿಟ್ಕೊಡ್ತಾ ಇಲ್ಲ, ಎಲ್ಲೋ ಆ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಬಟ್ ಕಾವ್ಯ ಮಾತ್ರ ಫಸ್ಟ್ ಟೈಮ್ ಗಿಲ್ಲಿನ ಕಾಲ್ ಎಳಿತಾ ಇದ್ರು. ಏನಂತ, ಸ್ಟ್ರಾಟಜಿ ಮಾಡ್ತೀಯ, ಎಲ್ಲದು ಸ್ಟ್ರಾಟಜಿನೇ, ನಿನ್ನ ಸ್ಟ್ರಾಟಜಿ ಎಲ್ಲ ವರ್ಕೌಟ್ ಆಗ್ತಾ ಇದ್ದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆ ರೀತಿ ಅನಿಸ್ತಾ ಇತ್ತು ಕಾವ್ಯ ಗಿಲ್ಲಿ ಬಂದಾಗ. ಬಟ್ ಯಾಕೋ ಏನ್ ಗೊತ್ತಾ, ಕೊನೆ ವೀಕ್ ಆಗಿದೆ, ಚೆನ್ನಾಗಿರೋದು. ಬಟ್ ಮಾತು ಬಿಟ್ರೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ತುಂಬಾ ಜನಕ್ಕೆ ಇಷ್ಟ ಆಗ್ತಿಲ್ಲ. ಆಲ್ಮೋಸ್ಟ್ ಆಲ್ 100-60-70% ಇಷ್ಟ ಆಗ್ತಿದೆ ಜನಕ್ಕೆ ಕಾವ್ಯ ಗಿಲ್ಲಿ ಮಾತು ಬಿಟ್ಟಿರೋದು. ಮಿಡ್ ನೈಟ್ ಅಲ್ಲಿ ಕೂಡ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ರು.
ಬಟ್ ಒಬ್ರಿಗೊಬ್ರು ಟಾಂಟ್ ಕೊಡ್ತಾ ಇದ್ರು ಮಾತಾಡಿದಾಗ. ಬಟ್ ಆವಾಗಿದ್ದ ಕಂಫರ್ಟ್ ಝೋನ್ ಇಂದ ಮಾತಾಡ್ತಾ ಇಲ್ಲ, ಎಲ್ಲೋ ಒಂದು ಎಫೆಕ್ಟ್ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಮಾತಾಡ್ತಾ ಇದ್ರು. ನಾನು ಹೇಳಿದಲ್ಲ, ಆ ಮಣ್ಣಿನ ಟಾಸ್ಕ್ ಅಲ್ಲಿ ನಮ್ಗೆಲ್ಲ ಮೋಸ ಮಾಡಿದ್ರು, ಇನ್ನೂ ಎಷ್ಟು ದಿನ ಅಂತ ಗ್ರೂಪಿಸಮ್ ಮಾಡಿ ಆಟ ಆಡ್ತಾರೆ ಇವರು, ಇನ್ನು ಎಷ್ಟು ದಿನ ಅಂತೆಲ್ಲ ಮಾತಾಡ್ತಾರೆ, ಎಷ್ಟು ದಿನ ಆಟ ಆಡ್ತಾರೆ, ಇರೋದೇ ಇನ್ನೊಂದು ವಾರ ಅಂತ ಅಶ್ವಿನಿ ಗೌಡ ಮಾತಾಡ್ತಾ ಇದ್ರು. ಇವರಿಬ್ರು ಅಡಿಗೆ ಮಾಡೋ ವಿಚಾರದಲ್ಲಿ ಇಬ್ರು ಸಪ್ರೇಟ್ ಆಗಿ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಕಾರಣ ಏನಂದ್ರೆ ಮೊನ್ನೆ ರಘು ಅವರು ಮಾತಂದಿರ್ತಾರೆ ಅಂತ ಗೊತ್ತಿರುತ್ತೆ ನಿಮ್ಗೆ. ಅಂದ್ರೆ ನಾವು ಅಡಿಗೆ ಮಾಡಿ ತಿಂತೀರಾ, ನಾಚಿಕೆ ಆಗಲ್ವ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳ್ಬೋದು ಆ ರೀತಿ ರಘು ಅವರು ಹೇಳಿದ್ದು. ಅದ್ರ ಬಗ್ಗೆ ನಾನು ಮಾತಾಡ್ಕಂತ ಅವರು ಇಬ್ರು ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ತಿಂತಾ ಇದ್ರು ಮಿಡ್ ನೈಟ್ ಅಲ್ಲಿ. ಎಲ್ಲರ ಊಟ ಆದ್ಮೇಲೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರು ಏನ್ ಗೊತ್ತಾ, ಕೆಲವು ವಿಷಯಗಳಲ್ಲಿ ಧ್ರುವಂತ್ ಅವರು ತುಂಬಾ ಇಷ್ಟ ಆಗ್ತಾರೆ. ಏನಕ್ಕಂದ್ರೆ ಅವ್ರು ಪಟ್ಟಿರೋ ಶ್ರಮ ಆಗಿರ್ಬೋದು, ಅವ್ರು ಪಟ್ಟಿರೋ ಇದಾಗಿರ್ಬೋದು, ಎಲ್ಲಾನು ಇದ್ದಂಗೆ ಹೇಳ್ತಾರೆ. ಕಷ್ಟ ಅಂತ ಬಂದಾಗ ಮಾತಾಡ್ತಾರೆ. ಅಶ್ವಿನಿ ಗೌಡ ಇವರಿಬ್ರು ತುಂಬಾ ತುಂಬಾ ಕ್ಲೋಸ್ ಆಗಿ ಚೆನ್ನಾಗೆಲ್ಲ ಮಾತಾಡ್ತಾರೆ. ತುಂಬಾ ಖುಷಿ ಆಗ್ತಾ ಇತ್ತು. ಅದಾದ್ಮೇಲೆ ಧನು ಮತ್ತೆ ರಾಶಿಕಾ ಹಾಗೂ ಗಿಲ್ಲಿ, ರಕ್ಷಿತಾ, ರಘುವಣ್ಣ ಮಾತಾಡ್ತಾ ಇದ್ರು. ಹಳೆ ಟಾಸ್ಕ್ ಎಲ್ಲ ನೆನೆಸ್ತಾ ಇತ್ತು. ಆ ಟೈಮಲ್ಲಿ ಸೂರಜ್ ಅವ್ರ ಒಂದು ಟಾಪಿಕ್ ಬರುತ್ತೆ, ಆ ಡ್ರಮ್ ಟಾಸ್ಕ್ ಇರುತ್ತೆ ನೋಡಿ, ಇರ್ತಾರೆ ಎತ್ಕೊಂಡಿರೋ ಡ್ರಮ್ ಟಾಸ್ಕ್ ಅಲ್ಲಿ. ಆ ವೀಕ್ ಅಲ್ಲಿ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಧನು ಅವ್ರು ಹೇಳ್ತಾ ಇದ್ರೆ, ರಾಶಿಕಾ ಅವ್ರು ಮಾತ್ರ ಅವ್ರನ್ನ ಬೆನ್ನಿಂದ ಹಾಕೊಂಡ್ ಬರ್ತಾ ಇದ್ರು, ಅವ್ರನ್ನ ಡಿಫೆಂಡ್ ಮಾಡ್ಕೊಂತ ಇದ್ರೆ. ಚೆನ್ನಾಗಿ ಆಡಿದ್ದ, ಚೆನ್ನಾಗಿ ಆಡ್ತಾ ಇದ್ದು, ಇಲ್ಲೆಲ್ಲ ಬಾತ್ಕೊಂಡಿತ್ತು, ಇಲ್ಲೆಲ್ಲ ದಪ್ಪ ಆಗಿತ್ತು, ಹಾಗೆ ಹೀಗೆ ತುಂಬಾ ಇದಾಗಿತ್ತು, ಹಾಗೀಗ ಅಂತ ಮಾಡ್ತಾ ಇದ್ರು. ಇಲ್ಲ ಅಂತ ಹೇಳಿ ನಮ್ಮ ಧನುಗಳು ಹೇಳ್ತಾ ಇದ್ದ. ಸೂರಜ್ ಯಾವುದೇ ಒಂದು ಟಾಸ್ಕ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಆಗಿಲ್ಲ, ಕೇವಲ ಜೋಡಿದಾಗ ಮಾತ್ರ ಟಾಸ್ಕ್ ಆಡಿದ್ದ. ಜೋಡಿ ಟಾಸ್ಕ್ ಇತ್ತಲ್ಲ, ಆ ಜೋಡಿ ಟಾಸ್ಕ್ ಮಾತ್ರನೇ ಅಷ್ಟು ಚೆನ್ನಾಗಿ ಆಡಿದ್ದು, ಅದೆಲ್ಲ ಅದ್ ಬಿಟ್ಟು ಬೇರೆ ಏನ್ ಆಡ್ಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆ ಟೈಮಲ್ಲಿ ಡಿಫೆಂಡ್ ಮಾಡ್ಕೊಳಕ್ ರಾಶಿಕ್ ಅದೇ ಒಂದು ಕೆಲಸ ಆಗ್ತಾ ಇತ್ತು. ಅದಾದ್ಮೇಲೆ ರಘು ಅವರು ಹೊರಗಡೆ ವಿಷಯಗಳು ಇಲ್ಲಿ ತುಂಬಾ ನೆನಪೇ ಆಗೋದಿಲ್ಲ, ನಾವೆಲ್ಲ ಕನ್ಸ್ ಕಾಣದೆ ಮರ್ತು ಬಿಟ್ಟಿದೀವಿ. ಅಂದ್ರೆ ಏನಾನ ಕನ್ಸಲ್ಲಿ ಬರ್ತಾ ಇತ್ತು, ಈಗ ಬರೀ ಕಾವ್ಯ, ಗಿಲ್ಲಿ, ರಕ್ಷಿತಾ, ರಾಶಿ ಹಿಂಗೆ ಬರ್ತಾರೆ ಕನ್ಸಲ್ಲಿ ಅಂತೆಲ್ಲ ರಘು ಅವರು ಹೇಳ್ತಾ ಇದ್ರು. ಏನಂದ್ರೆ ಇಲ್ಲೇ ಸ್ಟ್ರಾಟಜಿ ಮಾಡಬೇಕು, ಇಲ್ಲಿ ನಾಮಿನೇಷನ್ ಬಗ್ಗೆ ಆಲೋಚನೆ ಮಾಡಬೇಕು, ಕಳಪೆ ಯಾರು ಕೊಡಬೇಕು, ಉತ್ತಮ ಯಾರು ಕೊಡಬೇಕು, ನಾಮಿನೇಷನ್ಗೆ ಯಾವ ರೀಸನ್ ಕೊಡಬೇಕು, ಅಡಿಗೆ ಹೆಂಗ್ ಮಾಡಬೇಕು, ಅಪ್ಪ ಇದೇ ಚಿಂತೆ ಆಗ್ತಾ ಇದೆ. ಹೊರಗಡೆ ಆಗಿದ್ರೆ ಸಪ್ರೇಟ್ ಆಗಿ ಎಲ್ಲ ಮಾತಾಡ್ತಾ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ರು ರಘು ಅವರು. ಹೊರಗಡೆ ವಿಷಯ ನೆನಪೇ ಬರಲ್ಲ ಅಂತ. ಅದೇ ರೀತಿಯಾಗಿ ಈಗ 4 ವಾರ ನಡೆದಿದ್ದು, 3ನೇ ವಾರ ನಡೆದಿದ್ದು, 5ನೇ ವಾರ ನಡೆದಿದ್ದೆಲ್ಲ ನೆನಪಿರುತ್ತೆ, ಅಷ್ಟೆಲ್ಲ ಥಿಂಕ್ ಮಾಡ್ತಾ ಇರ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ನಮ್ಮ ಧನು ಅವರು ಗಿಲ್ಲಿ ಅವ್ರನ್ನ ಕೆಲಸ ಮಾಡಿ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಮಣ್ಣಿನ ಟಾಸ್ಕ್ ಆಗಿರ್ತಲ್ಲ, ಆ ಟೈಮಲ್ಲಿ ಎಲ್ಲ ಮಣ್ಣಲ್ಲೇ ಬಿದ್ದಿರುತ್ತೆ ಬಾತ್ರೂಮ್ ಅಲ್ಲಿ. ಆಲ್ಮೋಸ್ಟ್ ಅದೆಲ್ಲ ಕ್ಲೀನ್ ಮಾಡ್ತಾ ಅಂತ ರಘು. ಈಗ ಈ ವಾರ ಗಿಲ್ಲಿದು ಬಾತ್ರೂಮ್ ತಿಳಿದು ಅದು ಕ್ಲೀನ್ ಮಾಡೋದು. ಆ ಟೈಮಲ್ಲಿ ಹೋಗಿ ಧನುಷ್ ಅವ್ರು ಕರ್ಕೊಂಡೋಗಿ ಹಿಂದಿಂದ ಬಿದ್ದೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆ ಟೈಮಲ್ಲಿ ಮಾತ್ರ ರಕ್ಷಿ ಕಂಪ್ನಿ ಕೊಡೋದು ಬಿಡೋದೇ ಇಲ್ಲ ಅಂತೇಳಿ ಐ ಥಿಂಕ್ ಅನ್ಸುತ್ತೆ. ಕಂಪ್ಲೀಟ್ ಆಗಿ ರಕ್ಷಿತಾ ಅಟೆನ್ಷನ್ ಅಂದ್ರೆ ನಾನು ಕಾಣಿಸ್ಬೇಕು, ನಾನು ಜಾಸ್ತಿ ನೋಡ್ಬೇಕು, ಜನ ನಾನು ಜಾಸ್ತಿ ಎಪಿಸೋಡ್ ಬರ್ಬೇಕು ಅನ್ನೋ ಒಂದು ರೀತಿಗೆಲ್ಲ ಈ ರೀತಿ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಆ ರೀತಿ ಮಾಡೋದ ತಪ್ಪ? 100% ತಪ್ಪೇ ಇಲ್ಲ, ಮಾಡ್ಲೇಬೇಕು. ಸ್ಕ್ರೀನ್ ಸ್ಪೇಸ್ ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ಲಿ. ಈಗ ಏನ್ ಗೊತ್ತಾ, ಎಲ್ಲರೂ ಫೋಟೋಸ್ ತಗೊಳಕ್ಕೆ ಬಂದಿರೋದು, ಯಾರ ಹತ್ರ ಜಾಸ್ತಿ ಇದ್ರೆ ಫೋಟೋಸ್ ಬರುತ್ತೆ, ಆ ದಿವಸ ಫೋಟೋಸ್ ಬರುತ್ತೆ 100% ಆಗಿ. ಆ ರೀತಿ ಆಗ್ತಾ ಇತ್ತು. ನಮ್ಮ ರಕ್ಷಿತಾ ಗಿಲ್ಲಿ ಜೊತೆ ಇಬ್ರು ಮಾತಾಡಿದಾಗ ಏನೋ ಒಂದು ಮಾಡ್ಕೊಂಡು ತಿನ್ನೋಣ ಅಂದ್ರೆ, ಒಂದು ಹಾಲ್ ಪ್ಯಾಕೆಟ್ ಇದೆ, ಅದು ಹಾಲೆಲ್ಲ ಮುಡ್ದು ಹಾಕಿ ಅದು ನಿಮ್ಮೆಲ್ಲ ಉಂಡಿಲಿ ಅದು ತೆಗೆದು ರಸಗುಲ್ಲ ಮಾಡ್ಕೊಂಡು ತಿನ್ನೋಣ, ಸಕ್ಕರೆ ಇದೆಲ್ಲ ಮಾಡಿ ಅಂತ ಹೇಳಿದ್ರು. ಅದೆಲ್ಲ ಬೇಡಪ್ಪ, ನನಗೆ ಹೋಗಿ ಆಲೂಗಡ್ಡೆ ಫ್ರೈ ಮಾಡಿಕೊಟ್ರೆ ಮಾತ್ರ ನಾನು ತಿಂತೀನಿ, ಹಂಗಾದ್ರೆ ನಾನು ಮಾತ್ರ ಇಲ್ಲಿ ಇರ್ತೀನಿ ಕಿಚನ್ ಅಲ್ಲಿ, ನಾನು ಕಿಚನ್ ಇರಲ್ಲ, ನಾನು ಹೋಗೇ ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ, ಧ್ರುವಂತ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಕಿಚನ್ ಅಲ್ಲಿ ಹಂಗೆ ಇರುತ್ತೆ. ಸ್ಕ್ರಾಪ್ ಎಲ್ಲ ಕ್ಲೀನ್ ಮಾಡಿರಲ್ಲ, ಅದಕ್ಕೆ ಬೇರೆ ಜಗಳ ಬೇರೆ ಆಡ್ತಾರೆ ರಘು ಅವರು. ನಾನು ಕ್ಲೀನ್ ಮಾಡ್ಬೇಕಾ, ನಾನು ಅವಾಗೇ ಮಾಡ್ತಿದ್ದೆ ಹಂಗೆ ಹಿಂಗಂತ. ಬಟ್ ಜನವರು ಕರೆಕ್ಟಾಗಿ ಕನ್ವಿನ್ಸ್ ಮಾಡ್ತಾರ ಅಂತಾನೆ ಹೇಳ್ಬೋದು. ಈ ಸಲ ಇವತ್ತೊಂದಿನ ಮಾಡಿ ನಾಳೆಯಿಂದ ಮಾತಾಡ್ತೀನಿ ಅಂತ. ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರೋದು ಕಾವ್ಯ ಗಿಲ್ಲಿ ಮತ್ತೆ ಮಾತಾಡ್ಬೇಕು, ಚೆನ್ನಾಗಿರ್ಬೇಕಂತ. ಬಟ್ ಅದೆಲ್ಲ ಒಂದ್ ಕಡೆ ಆಗ್ತಾ ಇಲ್ಲ. ಈ ಟೈಮಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಕಂಪ್ಲೀಟ್ ಆಗಿ. ಅದ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತೀನಿ, ನೋಡ್ರಂತೆ. ಅದಾದ್ಮೇಲೆ ಮೇನ್ ಆಗಿ ಮಿಡ್ ನೈಟ್ ಅಲ್ಲಿ ಈ ವಿಷಯಗಳು ತುಂಬಾ ಚರ್ಚೆ ಆಗ್ತಾ ಇತ್ತು. ಒಂದು ನಮ್ಮ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವ್ರ ಒಂದು ಸಪ್ರೇಟ್ ಆಗಿ ನೋಡೋದೇ ತುಂಬಾ ಖುಷಿ ಗುರು. ಏನಕ್ಕಂದ್ರೆ ಅವರೇ ಸಪ್ರೇಟ್, ಅವ್ರ ಜೋನೇ ಸಪ್ರೇಟ್, ಅವ್ರ ಮಾತೇ ಸಪ್ರೇಟ್, ತುಂಬಾ ಚೆನ್ನಾಗಿರುತ್ತೆ ಕೇಳಕ್ ಕೂಡ ಅಂತ ಅನಿಸ್ತಾ ಇತ್ತು ಫಸ್ಟ್ ಟೈಮ್. ಇನ್ನು ಅದಾದ್ಮೇಲೆ ಹೇಳ್ದಲ್ಲ, ರಾಶಿಕಾ, ರಕ್ಷಿತಾ ಮತ್ತೆ ಒಂದಾದ್ರು, ಜಗಳಾಡಿದ್ರು, ಅದಾದ್ಮೇಲೆ ಒಂದಾದ್ರು. ಮತ್ತೆ ರಘು ಅವರು ಕೂಡ ಹಳೆ ನೆನಪುಗಳನ್ನ ನೆನೆಸ್ಕೊಂತ ಇದ್ರು ಹಂಗೆ ಹಿಂಗೆ ಅಂತ. ಗಿಲ್ಲಿ ಜೊತೆಗಂತೂ ಗಿಲ್ಲಿ ಬೇಡ ಬಿಡು, ಎಷ್ಟೆಲ್ಲ ಕಾಲು ಎಳಿತೀಯ ಅಂತ ಕಾಮಿಡಿ ಮಾಡ್ತಾ ಇದ್ರು ಗಿಲ್ಲಿ. ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಟಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ರು. ಅದೇ ಗುಂಪು ಮಾಡ್ಕೊಂಡು ಟಾಸ್ಕ್ ಆಡ್ತಾರೆ, ಗುಂಪು ಮಾಡ್ಕೊಂಡು ಟಾಸ್ಕ್ ಎಲ್ಲ ಮಾತಾಡ್ತಾರೆ ಅಂತ. ಒಂದೊಂದು ಸತ್ಯ ಕಾವ್ಯ ಗೆದ್ದಿದ್ದಾರೆ, ಕ್ಯಾಪ್ಟನ್ ಕಂಟೆಂಡರ್ಶಿಪ್ಗೆಲ್ಲ ಟಾಪ್ 6 ಕಂಟೆಂಡರ್ಶಿಪ್ಗೆ ಸೆಲೆಕ್ಟ್ ಆಗಿದ್ದಾರೆ.
ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಇನ್ನು ಟಾಸ್ಕ್ ಎಲ್ಲ ಆಡಿಸ್ತಾರೆ. ಐ ಥಿಂಕ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ನನ್ಗನ್ಸಿದ್ದು ಏನಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇದ್ರೆ ಚೆನ್ನಾಗಿರೋದು, ಬಟ್ ಇಲ್ಲ ಅಂತ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಮಾತಾಡಿದ್ದೆಲ್ಲ ಇಷ್ಟು. ಈ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಕಾವ್ಯ ಅಂತ ತುಂಬಾ ಖುಷಿಯಾಗಿದ್ದಾರೆ ಟಾಸ್ಕ್ ಗೆದ್ದು, ಬಟ್ ಗಿಲ್ಲಿ ಮಾತ್ರ ಎಲ್ಲೂ ಬಿಟ್ಕೊಟ್ಟಿಲ್ಲ. ಕಾವ್ಯನ ಕೂಡ ಇಲ್ಲಿ ಬಿಟ್ಕೊಟ್ಟಿಲ್ಲ ಅಂತ ಅನಿಸ್ತಾ ಇತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.